ಆನೆಗಳಿಗೆ ನಾಮಕರಣ ಹೇಗೆ ಮಾಡ್ತಾರೆ ಗೊತ್ತಾ? ಸಕ್ರೆಬೈಲು ಬಿಡಾರದಲ್ಲಿ ನಡೆಯಿತು ಭರ್ಜರಿ ಕಾರ್ಯಕ್ರಮ. ಗಜಪಡೆಗೆ ಸ್ನಾನ, ಆನೆಗಳಿಗೆ ಭರ್ಜರಿ ಅಲಂಕಾರ, ತುಂಗಾ ನದಿಯ ತೀರದಲ್ಲಿ ಪೂಜೆ ಪುನಸ್ಕಾರ, ಅರಣ್ಯ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಯ ಮೊಗದಲ್ಲಿ ಮಂದಹಾಸ, ಮಂತ್ರಗಳ ಸದ್ದು, ಮರಿಯಾನೆಗಳಿಗೂ ಸಿಂಗಾರ. ಇದು ಶಿವಮೊಗ್ಗ ನಗರದ ಸಮೀಪವಿರುವ ಸಕ್ರೆಬೈಲು ಆನೆ ಬಿಡಾರದಲ್ಲಿ ಕಂಡುಬಂದ ದೃಶ್ಯ. ಇಪ್ಪತ್ಮೂರು ಆನೆಗಳಿಗೂ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಇದು ಆನೆ ದಿನಾಚರಣೆ ಹಿನ್ನೆಲೆಯಲ್ಲಿ ಅನ್ನೋದಂತೂ ಕನ್ಫರ್ಮ್ ಆದ್ರೂ ಮತ್ತೊಂದು ಸಂಭ್ರಮದ ಸುದ್ದಿ ಅಲ್ಲಿತ್ತು. ಅದುವೇ 2 ಮರಿಯಾನೆಗಳಿಗೆ ನಾಮಕರಣ ಮಾಡೋದು. ಅದೇ ಕಾರಣಕ್ಕೆ ಸಕ್ರೆಬೈಲಿನ ಮಾವುತರು, ಕಾವಾಡಿಗಳು ಮತ್ತು ಅರಣ್ಯ ಇಲಾಖೆಯವರು ಸಿದ್ಧತೆಯನ್ನ ಮಾಡಿಕೊಂಡಿದ್ರು. ಎಲ್ಲರ ಮೊಗದಲ್ಲೂ ಸಂಭ್ರಮ ಮನೆ ಮಾಡಿತ್ತು. ಇಡೀ ಬಿಡಾರದಲ್ಲಿ ಹಬ್ಬದ ವಾತಾವರಣವೇ ನಿರ್ಮಾಣವಾಗಿತ್ತು. ಇಲ್ಲಿ ಕ್ಯಾಂಪ್ನಲ್ಲಿ ತರಬೇತಿ ನೀಡಿ ಅದಕ್ಕೆ ಅನುಭವ ಕೊಟ್ಟಂಥ ಆನೆಗಳ ಪೈಕಿ ನಮ್ಮ ಅಧಿಕಾರಿಗಳು ಇವರ ಒಂದು ಮಾಹಿತಿಯ ಆಧಾರದ ಮೇಲೆ ಹೇಳಬೇಕು ಅಂತಂದರೆ, ಮುಖ್ಯವಾಗಿ ಕೆಲವೊಮ್ಮೆ ಹೊರ ರಾಜ್ಯಗಳಿಂದನೂ ಕೂಡ ಆನೆಗಳು ಬೇಕು ಅಂತ ಬಂದಾಗ ಈ ಕ್ಯಾಂಪ್ನಿಂದ ಆನೆಗಳನ್ನು ಕಳಿಸುವಂಥ ಕೆಲಸ ಆಗಿರ್ತದೆ. ಹಾಗೆಯೇ ಬೇರೆ ಕಡೆ ನಮ್ಮ ಸುತ್ತಮುತ್ತ ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ಈ ಕಡೆ ಕಾರವಾರ ಇಂಥ ಎಲ್ಲ ಪ್ರದೇಶಗಳಲ್ಲಿ ಆನೆ ಆಗಿರ್ಬೋದು, ಚಿರತೆಗಳಾಗಿರ್ಬೋದು ಅಥವಾ ಹುಲಿಗಳಾಗಿರ್ಬೋದು, ಈ ಥರದ ಒಂದು ಮಾನವ ಆನೆ ಸಂಘರ್ಷ ಇದ್ದಂಥ ಸಂದರ್ಭದಲ್ಲಿ ಅವುಗಳನ್ನು ಸೆರೆ ಹಿಡಿಯುವಂಥದ್ದು ಅಥವಾ ಅವುಗಳಿಗೆ ಹೆಲ್ಪ್ ಮಾಡೋಂಥ ಕಾರ್ಯಾಚರಣೆ ಇದ್ದಾಗ ನಮ್ಮ ಆನೆಗಳು ಆಲ್ಮೋಸ್ಟ್ ನಮ್ಮವೇ ವಿಶೇಷವಾಗಿ ಆನೆಗಳು ಮತ್ತು ನಮ್ಮ ಅನುಭವ ಇರ್ತಕ್ಕಂಥ ಮಾವುತ್ಸು, ಕಾವಡಿಸು ಅಂಡ್ ಜಾಮೇದಾರ್ಸ್ ಇವರುಗಳು ಆ ಕಾರ್ಯಾಚರಣೆಗಳಲ್ಲಿ ಭಾಳಷ್ಟು ಯಶಸ್ವಿಯಾಗಿ ಭಾಗವಹಿಸಿರ್ತಾರೆ. ಆ ಜೊತೆಗೆ ನಮ್ಮ ಆನೆಗಳಿಗೆ ಕೆಲವೊಮ್ಮೆ ಇಲ್ಲೇ ನಿಯರ್ ಬೈ ನಮ್ಮ ಸುತ್ತಮುತ್ತಲ ಪ್ರದೇಶದಲ್ಲಿ ಎಲ್ಲಾದರೂ ಎಲಿಫೆಂಟ್ಸ್ ಬಂದು ಅವುಗಳು ಸ್ವಲ್ಪ ಜನವಸತಿ ಪ್ರದೇಶಗಳಲ್ಲಿ ಏನಾದರೂ ಬಂದಿದ್ದರೆ ಅವುಗಳನ್ನು ಸ್ವಲ್ಪ ಹಿಮ್ಮೆಟ್ಟಿಸೋದಕ್ಕೋಸ್ಕರವಾಗಿ ಅಂಥ ಸಂದರ್ಭಗಳಲ್ಲಿ ಕೂಡ ಕ್ಯಾಂಪ್ಗಳನ್ನು ಮಾಡ್ಕೊಂಡ್ಬಿಟ್ಟು ಹಿಮ್ಮೆಟ್ಟಿಸೋದಕ್ಕೆ, ಟ್ರ್ಯಾಕ್ ಮಾಡೋದಕ್ಕೆ ಇವುಗಳನ್ನೆಲ್ಲ ಬಳಸ್ಕೊಳ್ಳೋಂಥ ಇದು ನಮ್ಮ ವ್ಯವಸ್ಥೆ ಇದ್ದಿರ್ತದೆ. ಅದರ ಜೊತೆಗೆ ಇಂಟೀರಿಯರ್ ಪ್ಲೇಸಸ್ಸಲ್ಲಿ ಸ್ವಲ್ಪ ಪ್ರೊಟೆಕ್ಷನ್ನು ಮತ್ತು ಪೆಟ್ರೋಲಿಂಗು ಮಾಡೋದಕ್ಕೂ ಕೂಡ ನಮ್ಮ ಸಿಬ್ಬಂದಿಗಳು ಕೆಲವೊಂದು ಕಾಲಕ್ಕೆ ಒಂದು ಶೆಡ್ಯೂಲನ್ನು ಹಾಕ್ಕೊಂಡ್ಬಿಟ್ಟು ಒಂದು ಕಾರ್ಯಾಚರಣೆಯನ್ನು ಮಾಡ್ತಿರ್ತಾರೆ ಅಂತ ನಡೀತಾ ಇದೆ. ಆನೆ ಕಿವಿಯಲ್ಲಿ ಹೆಸರು ಹೇಳುವ ಅಧಿಕಾರಿ, ಅಲ್ಲಿಂದಲೇ ಆ ಆನೆಯ ಹೆಸರು ಫಿಕ್ಸ್. ಒಂದು ಮರಿಯಾನೆಯ ಹೆಸರು ತುಂಗ, ಮತ್ತೊಂದು ಮರಿಯಾನೆಯ ಹೆಸರು ಚಾಮುಂಡಿ ಎಂದು ನಾಮಕರಣ ಮಾಡಲಾಯಿತು. ಅರಣ್ಯ ಇಲಾಖೆಯ ಅಧಿಕಾರಿಗಳು ಪೂಜಾ ಕಾರ್ಯಕ್ರಮಗಳು ಮುಗಿದ ಬಳಿಕ ಮರಿಯಾನೆಗಳ ಕಿವಿಯಲ್ಲಿ ಹೆಸರನ್ನ ಗುನುಗುತ್ತಾರೆ. ಅಲ್ಲಿಗೆ ಹೆಸರು ಫಿಕ್ಸ್ ಆಗಿ ಬಿಡತ್ತೆ. ಅರಣ್ಯ ಇಲಾಖೆಯ ಸಿಸಿಎಫ್ ಹನುಮಂತಪ್ಪ ಹಾಗೂ ಡಿಸಿಎಫ್ ಪ್ರಸನ್ನಕೃಷ್ಣ ಪಟಗಾರ ನಾಮಕರಣ ಮಾಡಿದ್ರು. ಭಾನುಮತಿಯ ಮರಿಗೆ ಚಾಮುಂಡಿ, ನೇತ್ರಾವತಿ ಮರಿಗೆ ತುಂಗ ಎಂದು ಶಾಸ್ತ್ರಬದ್ಧವಾಗಿ ನಾಮಕರಣ ಮಾಡಲಾಯಿತು. ಆನೆಯ ಕಿವಿಗೆ 3 ಬಾರಿ ಚಾಮುಂಡಿ ಹಾಗೂ ತುಂಗ ಎಂದು ಹೇಳುವ ಮೂಲಕ ನಾಮಕರಣ ಮಾಡಲಾಯಿತು. ಈ ದೃಶ್ಯ ನೋಡಿದ ಜನರು ಮಾತ್ರ ಫುಲ್ ಖುಷಿಯಾಗಿದ್ರು. ಮಕ್ಕಳಿಗೆ ನಾಮಕರಣ ಮಾಡೋದನ್ನ ನೋಡಿದ್ವಿ. ಆನೆಗಳಿಗೂ ಅದೇ ರೀತಿ ನಾಮಕರಣ ಮಾಡ್ತಾರೆ ಅನ್ನೋದನ್ನ ನೋಡಿ ತುಂಬಾ ಖುಷಿ ಆಯ್ತು ಎಂದು ಹೇಳಿದ್ರು. ನಮಗೆ ಸಿಕ್ಕಿರೋ ಡೀಟೇಲ್ಸ್ ಪ್ರಕಾರ ಸ್ನಾನ ಮಾಡಿಸ್ಬೋದು ಅಂತ ಬಂದ್ವಿ. ಬಟ್ ಇವತ್ತು ಆನೆಗಳ ದಿನಾಚರಣೆ ಇರೋದಕ್ಕೆ ಇವತ್ತೆಲ್ಲ ಬೇಗ ಮುಗಿಸ್ಬಿಟ್ಟಿದ್ರು. ಅಲಂಕಾರ ನೋಡಿ ನಮ್ಗೊಂಥರ ದಸರಾದೇ ಫುಲ್ ನೆನಪಾಗ್ತಿದೆ. ದಸರಾ ವೈಬ್ ಆಲ್ರೆಡಿ ಶುರುವಾಗ್ಬಿಟ್ಟಿದೆ. ತುಂಬ ಖುಷಿ ಆಯಿತು ನಮಗೆ. ಸ್ನಾನ ಮಾಡ್ಸೋಕ್ಕೊಂದು ಸಿಗಲಿಲ್ಲ, ಅದೊಂದು ಬೇಜಾರಿದೆ. ಬಟ್ ಇಲ್ಲಿ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಿದ್ದಾರೆ. ಇಲ್ಲಿರೋ ಎಂಪ್ಲಾಯೀಸು ಅಷ್ಟೇ ತುಂಬ ಚೆನ್ನಾಗಿ ಎಲ್ಲರಿಗೂ ಕೋಆರ್ಡಿನೇಟ್ ಮಾಡ್ತಿದ್ದಾರೆ. ಮರಿ ಆನೆಗಳೇ ತುಂಬ ಹೈಲೈಟ್ ಇಲ್ಲಿ.
ತುಂಬ ಖುಷಿ ಆಗ್ತಾ ಇದೆ. ನಾವು ಆ್ಯಕ್ಚುಲಿ ಶೃಂಗೇರಿಗೆ ಹೋಗ್ತಾ ಇದ್ವಿ. ಸೊ ಫಾರ್ಚುನೇಟ್ಲಿ ಇಲ್ಲೊಂದು ವಿಸಿಟ್ ಮಾಡೋಣ ಅಂತ ಬಂದ್ವಿ. ಗೊತ್ತಿರಲಿಲ್ಲ ಇವತ್ತು ವರ್ಲ್ಡ್ ಎಲಿಫೆಂಟ್ ಡೇ ಅಂತ. ನನ್ನ ಫ್ಯಾಮಿಲಿ ಜೊತೆ ಬಂದಿದ್ದೀನಿ. ಸೊ ಆನೆಗಳನ್ನ ತುಂಬ ದೂರದಿಂದ ನೋಡ್ತಾ ಇದ್ವಿ, ಮೈಸೂರು ದಸರಾಲಾಗಿರ್ಬೋದು. ಸೊ ತುಂಬ ದೂರದಿಂದ, ಇಷ್ಟ ಹತ್ತಿರದಿಂದ ನೋಡಿ ತುಂಬ ಖುಷಿ ಆಯಿತು, ತುಂಬ ಎಕ್ಸೈಟ್ ಆಯಿತು. ಸೊ ಇವತ್ತೆರಡು ಆನೆಗೆ ನಾಮಕರಣ ಬೇರೆ ಮಾಡಿದ್ದಾರೆ, ತುಂಬ ಖುಷಿ ಆಯಿತು. ಹೇಳ್ಕೊಳ್ಳೋಕೆ ತುಂಬ ಹೆಮ್ಮೆ ವಿಷಯ. ಇಲ್ಲಿ ತುಂಬ ಜನ ವಿಸಿಟರ್ಸ್ ಔಟ್ ಆಫ್ ಸ್ಟೇಟಿಂದನೂ ಬರ್ತಾರೆ, ಔಟ್ ಆಫ್ ಡಿಸ್ಟಿಕ್ನಿಂದನೂ ಬರ್ತಾರೆ. ಆನೆ ಡೇ ನಮಗೆ ಗೊತ್ತಿರೋಂಗೆ ತುಂಬ ವರ್ಷದಿಂದ ನಡೀತಾ ಇದೆ. ನಾವು ಇಲ್ಲಿನವರೇ, ಸ್ಥಳೀಯರೇ, ನಾವು ಶಿವಮೊಗ್ಗದವರೇ. ನೋಡಿದ್ದೀವಿ, ಇವತ್ತು ಬಂದಿದ್ದೀವಿ ಆನೆ ಡೇ ನೋಡೋಕ್ಕೆ. ಚೆನ್ನಾಗಿ ಅನಿಸುತ್ತೆ. ತುಂಬ ಆನೆಗಳಿಗೆಲ್ಲ ಅಲಂಕಾರ ಮಾಡಿ ಅವಕ್ಕೆಲ್ಲ ಇದು ಮಾಡಿಬಿಟ್ಟು ಮೆರವಣಿಗೆ ಮಾಡಿಸಿ ಕರ್ಕೊಂಬಂದು ಈ ಆನೆ ಬಿಡಾರದಲ್ಲಿ ಮಾಡ್ತಾರೆ. ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಆಮೇಲೆ 2 ಮರಿಗಳಿಗೆ ನಾಮಕರಣ ಮಾಡಿದ್ದಾರೆ ಅಂತ ಕೇಳಿದೆ ನಾನು. ತುಂಬ ಮರಿಗಳು ಇಲ್ಲಿ ಜನ್ಮ ಆಗಿದೆ, ತುಂಬ ಮರಿಗಳು ಹುಟ್ಟಿದ್ದಾವೆ, ಅವಕ್ಕೆಲ್ಲ ನಾಮಕರಣ ಮಾಡಿದ್ದಾರೆ. ಅದು ಇವತ್ತಿನ ದಿವಸ 2 ಮರಿ ಸೇರಿಕೊಂಡಿದೆ ಅಂದರೆ ನಮಗೆಲ್ಲ ಖುಷಿಯ ವಿಷಯ. ನಾನಿವತ್ತು ಆನೆ ದಿನಾಚರಣೆ, ಈ ಸುಂದರವಾದ ಪರಿಸರದಲ್ಲಿ ಆನೆ ದಿನಾಚರಣೆ ನೋಡೋಣ ಅಂತ ಬಂದಿದ್ದೀನಿ. ತುಂಬ ಸುಂದರವಾಗಿ ಇದನ್ನು ಇದು ಅರೇಂಜ್ ಮಾಡಿದ್ದಾರೆ. ನಿಜವಾಗ್ಲೂ ನೋಡ್ಲಿಕ್ಕೆ ತುಂಬ ಖುಷಿಯಾಗುತ್ತೆ. ಇವತ್ತೆರಡು ಆನೆಗೆ ನಾಮಕರಣ ಮಾಡಿದ್ದಾರೆ, ಆನೆ ಮರಿಗೆ ನಾಮಕರಣ ಮಾಡಿದ್ದಾರೆ. ಆನೆಗಳಿಲ್ಲಿ ಒಂದು 25 ಆನೆಗಳಿದೆ. ಎಲ್ಲ ಮಕ್ಕಳಿಗಂತೂ ಇದು ನೋಡಲಿಕ್ಕೆ, ನೆಕ್ಸ್ಟ್ ಜನ್ರೇಷನ್ನವ್ರಿಗೆ ನೋಡಲಿಕ್ಕೆ ತುಂಬ ಒಳ್ಳೆಯ ಅವಕಾಶ ಇದು. ತುಂಬ ಅದ್ಭುತವಾಗಿದೆ. ತುಂಗಾ ನದಿಯ ತೀರದಲ್ಲಿರೋದ್ರಿಂದ ನೀರಿಗೂ ಸಹ ತುಂಬ ಸುಂದರವಾದ ಜಾಗ ಇದು. ಆನೆಗಳಿಗೂ ಎಲ್ಲ ಫೆಸಿಲಿಟೀಸ್ ಇದೆ. ಇವತ್ತು ತುಂಬ ಚೆನ್ನಾಗಿದೆ, ಆನೆ ದಿನಾಚರಣೆ ಆಯಿತು. ಅರ್ಜುನ, ಸಾಗರ, ಬಹದ್ದೂರ್ ಆನೆಗಳ ಸಾಲಿನಲ್ಲಿ ನಿಲ್ಲಿಸಿ ಕಾಡಾನೆ ತುಂಗ ಮತ್ತು ಚಾಮುಂಡಿಗೆ ನಾಮಕರಣ ಮಾಡಲಾಯಿತು. ಪುರೋಹಿತ ಮಧು ಭಟ್ಟರ ನೇತೃತ್ವದಲ್ಲಿ ನಾಮಕರಣ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಒಟ್ಟಾರೆಯಾಗಿ ಸಕ್ರೆಬೈಲಿನಲ್ಲಿ ಆನೆಗಳ ಸಂಖ್ಯೆಯಲ್ಲಿ ಏರಿಕೆಯಾಗುತ್ತಿದ್ದು ಅರಣ್ಯ ಇಲಾಖೆಯ ಸಂಭ್ರಮಕ್ಕೂ ಕಾರಣವಾಗಿದೆ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7.